ಹಲೋ, ಯಾರು ಮಾತಾಡೋದು? ಇದು ಜಿಡಿ ಕಂಪನಿಯವರಿಂದ ಬಂದಿರೋ ಫೋನ್ ಇದು. ಹೇಳಿ. ನೀವು ಅವರಿಗೆ ನೇಮ್ ಸಜೆಸ್ಟ್ ಮಾಡಿದ್ರಾ? ಹೌದು. ಏನ್ ಹೆಸರು ಸಜೆಸ್ಟ್ ಮಾಡಿದ್ರಿ? ಸುಮಾರು ಒಂದು 40-50 ಸಜೆಸ್ಟ್ ಮಾಡಿದ್ದೆ. ಓಕೆ, ಇದು ವೆಜಿಟೇಬಲ್ ಕಾಫಿ ಅಂತ ಯಾರು ಸಜೆಸ್ಟ್ ಮಾಡಿದ್ದು? ನಾನು ಮಾಡಿದ್ದೆ, ಯಾರ್ಯಾರು ಮಾಡಿದಾರ ಗೊತ್ತಿಲ್ಲ. ನಿಮ್ಮ ಹೆಸರು? ಶಿವಕುಮಾರ ಸ್ವಾಮಿ ಅಂತೇಳಿ. ಯಾವ ಊರು? ತುಮಕೂರು. ತುಮಕೂರು. ನಿಮ್ಗೆ ಬುಲೆಟ್ ಕೊಟ್ಟು ಓಡಿಸ್ತೀರಾ? ಓಡಿಸ್ತೀರಾ? ಹೌದು. ನಿಜವಾಗ್ಲು ಲೈಸೆನ್ಸ್ ಇದೆಯಾ? ಹೌದೌದು. ಅಲ್ಲಿದ್ಮೇಲೆ ಬಂದು ಬುಲೆಟ್ ತಗೊಂಡು ಹೋಗಿ. ದಿಲೀಪ್ ಅವ್ರು ಕೊಡ್ತಾರೆ. ಸರ್ ಮಾತಾಡ್ತಿರೋದು ನಮ್ಮ ಕೆ.ಎನ್. ರಾಜಣ್ಣ ಸರ್, ಮಧುಗಿರಿ ಎಂ.ಎಲ್.ಎ. ಗೊತ್ತಾಯ್ತು, ವಾಯ್ಸ್ ಗೊತ್ತಾಯ್ತು. ನಮಸ್ಕಾರ ಸ್ವಾಮಿ. ತುಮಕೂರ್ನವ್ರೆ. ಹೌದೌದು, ನೋಡಿ ತುಮಕೂರ್ನವ್ರಿಗೆ ಬಂದಿದೆ ಲಾಟ್ರಿ. ರೋಟ್ರಿ ಅವರು. ಒಳ್ಳೆ ಶಿವಕುಮಾರ್, ವೆರಿ ನೈಸ್, ಕಂಗ್ರಾಚುಲೇಷನ್. ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಶಿವಕುಮಾರ್ ಅಂತೇಳಿ, ಶಿವಕುಮಾರ ಸ್ವಾಮಿ, ತುಮಕೂರು. ಓಕೆ, ಯಾವಾಗ ಬಂದು ತಗೊಂಡೋಗಿ. ಖಂಡಿತ. ಓಕೆ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಯಾವಾಗಲೂ ಕೂಡ ಹೊಸ ಆಯಾಮಗಳನ್ನ ಹುಡುಕ್ತಕ್ಕಂಥವ್ರು. ಒಂದು ಹಳ್ಳಿಯಿಂದ ಬಂದು 10 ಜನಗಳಿಗೆ ಉಪಯೋಗ ಆಗುವಂಥದ್ದು, ಅವರನ್ನು ಕೂಡ ಆರ್ಥಿಕವಾಗಿ ಸದೃಢನಾಗಿ ಬೆಳೆಸಿ ಅವ್ರ ಜೊತೆನಲ್ಲಿ ಅವರು ಬೆಳೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಕ್ಕಂಥ ಅತಿ ವಿರಳ ವ್ಯಕ್ತಿಗಳಲ್ಲಿ ಸನ್ಮಾನ್ಯ ದಿಲೀಪ್ ಅವರು ಕೂಡ ಒಬ್ರು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಕಾಫಿ ಕುಡಿದೆ. ಈಗ ಈ ಕಾಫಿಗೂ ಮತ್ತೆ ಕಾಫಿ ಪೌಡರ್ ಹಾಕಿ ಕುಡಿಯೋದಕ್ಕೂ ಕೂಡ ಏನು ವ್ಯತ್ಯಾಸ ಇಲ್ಲ. ಇದು ಜಾಸ್ತಿ ಸ್ವೀಟೇ ಇದೆ, ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಅಂತಿದ್ರು, ಅದು ಹಾಕ್ಬಾರ್ದು ಇನ್ಮೇಲೆ ಅಂತ ಹೇಳಿದ್ದೀನಿ. ಅದು ಒಂದು ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ. ಯಾಕಂದ್ರೆ ಬೀಟ್ರೂಟ್ ಹಾಕೋದ್ರಿಂದ ಬ್ರೆಜಿಲ್ ದೇಶದಲ್ಲಿ ಬೀಟ್ರೂಟ್ ಇಂದ ಸಕ್ಕರೆ ಮಾಡ್ತಾರೆ. ನಮ್ಮಲ್ಲಿ ಕಬ್ಬಿಂದ ಸಕ್ಕರೆ ನಾವು ಮಾಡ್ತೀವಿ, ಅವರು ಬೀಟ್ರೂಟ್ ಇಂದ ಸಕ್ಕರೆ ಮಾಡ್ತಾರೆ. ಆದ್ರೆ ಇಷ್ಟೊಂದು ಸಿಹಿ ಅದಿರೋದಿಲ್ಲ. ಆದ್ರೆ ಇಲ್ಲಿ ಬೀಟ್ರೂಟ್ ಹಾಕೋದ್ರಿಂದ ಇದರಲ್ಲಿ ಸಕ್ಕರೆ ಅಂಶ ಇರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಸಲಹೆ. ನೋಡಿ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರೋ ಮಾಡಿ. ಮತ್ತೆ ಏನು ರೈತರು ಬೆಳೀತಕ್ಕಂಥ ಪದಾರ್ಥಗಳು ಏನಿದ್ದಾವೆ, ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಎಲ್ಲವೂ ಕೂಡ ಇದಕ್ಕೆ ರಾ ಮೆಟೀರಿಯಲ್ ಅಂತೇಳಿ ಆಗ್ತದೆ. ಅದರಿಂದ ಹೆಚ್ಚು ಜನರಿಗೆ ಅಂದ್ರೆ ರೈತರಿಗೆ ಸಹಾಯ ಆಗ್ತದೆ. ಅವರು ಬೆಳೀತಕ್ಕಂಥದ್ದು 2 ತಿಂಗಳು ಬೆಳೆಯೋದು, 2 ತಿಂಗಳು ಬೆಳೆಗೆ ಕನಿಷ್ಠ ಅವ್ರಿಗೊಂದು ₹1,00,000 ಖರ್ಚು ಹೋಗ್ತಾ ಲಾಭ ಉಳಿದ್ರೆ ರೈತನು ಕೂಡ ಆರ್ಥಿಕವಾಗಿ ಶಕ್ತಿವಂತ ಆಗ್ತಾನೆ. ಆ ಶಕ್ತಿ ಮೂಲಕ ಅವನು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾನೆ, ಚೆನ್ನಾಗಿರ್ತಾರೆ, ಅವ್ರ ಜೀವನನೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿಯ ಹೊಸ ಆಯಾಮಗಳನ್ನ ಸನ್ಮಾನ್ಯ ದಿಲೀಪ್ ಅವರು ಈ ಒಂದು ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಬಹಳಷ್ಟು ಜನ ಹೆಣ್ಮಕ್ಳಿಗೂ ಕೂಡ ಅವರಿಗೆಲ್ಲ ಬೇರೆ ಬೇರೆ ಕಡೆ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಹೊರಟೋಗ್ತಾರೆ. ಗಾರ್ಮೆಂಟ್ಸ್ ಹೋಗೋ ಮಕ್ಕಳು ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ. ಇವಾಗ 6 ಗಂಟೆಗೆ ಮನೆ ಬಿಡ್ತಾರೆ, ರಾತ್ರಿ 9 ಗಂಟೆಗೆ ಬರ್ತಾರೆ. ಮನೆ ಕೆಲಸ ಬೇರೆ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು, ಮಕ್ಳು ಮರಿ ನೋಡ್ಕೋಬೇಕು. ಆದ್ರೆ ಆ ತರ ಕಷ್ಟ ಈ ಕೆಲಸ ಮಾಡೋ ಹೆಣ್ಮಕ್ಳುಗಳಿಗೆ ಏನಿರೋದಿಲ್ಲ. ಇಲ್ಲಿ ನಿಮಗೆ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿರೋದ್ರಿಂದ ಈ ಭಾಗದಲ್ಲಿ ಹೆಣ್ಮಕ್ಳು ಕೂಡ ದುಡಿತಕ್ಕಂಥ ಕೈಗಳಿಗೆ ಕೆಲಸವನ್ನ ಒದಗಿಸುವಂತ ಕೆಲಸ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಯಾವ ಸರ್ಕಾರ ಮಾಡದೇ ಇದ್ರು ಕೂಡ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವರು ಅಭಿನಂದನೆಗೆ ಅರ್ಹರು ಅಂತ ಹೇಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.